ಮಗ ಬಂದಿದ್ರಲ್ಲ ಬೆಳಗ್ಗೆ, ಅವರು ಹೋಗ್ಬೇಕಾದ್ರೆ ನನ್ನ ಮಗನ ಕರ್ಕೊಂಡು ಹೊಂಟೋಗಿದ್ದಾರೆ ಮಾವ. ಇವಾಗ ನಾನು ಏನು ಮಾಡಲಿ? ನನ್ನ ಮಗನ್ನ ಎಲ್ಲಿ ಅಂತ ಹುಡುಕ್ಲಿ? ಇದೆಲ್ಲ ನೀವೇ ಹೇಳಬೇಕು ಮಾವ. ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನಮ್ಮ ನೀನು ಏನು ಹೇಳ್ತಾ ಇದೀಯಾ? ನನ್ನ ಮಗ ನನ್ನ ಮೊಮ್ಮಗನ ಕರ್ಕೊಂಡು ಎತ್ಕೊಂಡು ಹೊಂಟೋಗಿದ್ದಾನ? ಹಾಂ, ಅಲ್ಲ ನನಗೆಲ್ಲ ಹೋಗಲ್ವಲ್ಲ. ಆ ಮಗು ಹೆಂಗೋದ? ಗೊತ್ತಿಲ್ಲ ಮಾವ, ಅವ್ನು ಹೇಗೆ ಹೋದ್ನು, ಅವ್ರು ಹೇಗೆ ಕರ್ಕೊಂಡು ಹೋದ್ರು. ಅಯ್ಯೋ, ನನ್ನ ಮಗನ ಕರ್ಕೊಂಡೋಗಿ ಏನು ಮಾಡ್ತಾರೋ ನನಗೆ ತುಂಬ ಭಯ ಆಗ್ತಿದೆ. ಅದು ಅಲ್ಲದೆ ನನ್ನ ಮೇಲೆ ತುಂಬ ಸಿಟ್ಟು ಬೇರೆ ಇತ್ತು. ಇವಾಗ ನನ್ನ ಮೇಲೆ ಸಿಟ್ಟು ತಗೊಂಡು ನನ್ನ ಮಗನ ಮೇಲೆ ಹಾಕಿ ಮಾವ ನನಗೆ ತುಂಬ ಭಯ ಆಗುತ್ತೆ. ಏನಾದೊಂದು ಮಾಡಿ ಮಾವ. ಸುಮ್ಮನಿರಮ್ಮ, ಸುಮ್ಮನಿರು, ಅಲ್ಬೇಡ. ಅವನು ಆ ಮಗುನ ಏನು ಮಾಡಲ್ಲ. ಅಷ್ಟೊಂದು ಧೈರ್ಯ ಎಲ್ಲ ಇಲ್ಲ ಅವನಿಗೆ. ನಿನ್ಗೆ ಎದುರಿಸ್ಬೇಕು ಅಂತ ಏನೋ ಮಾಡೋನಷ್ಟೇ. ಅದನ್ನ ಬಿಟ್ಟರೆ ಮಗು ಹಿಂಸೆ ಮಾಡೋ ಅಂಥದ್ದೆಲ್ಲ ಇಲ್ಲ ಅವನಿಗೆ ಬುದ್ಧಿ. ಅಯ್ಯೋ ಮಾವ, ಯಾರಿಗೆ ಗೊತ್ತು, ಅವ್ರು ಸಿಟ್ಟು ಬಂದು ಏನು ಮಾಡ್ತಾರಂತ ಅವ್ರಿಗೆ ಗೊತ್ತಿರಲ್ಲ. ಹೌದಾ? ಸರಿ, ನಡಿ ನೋಡೋಣ. ಹೇಯ್ ಕಳ್ಳಪ್ಪ, ನೀನು ನಾನಿಲ್ಲಿ ಏನಕ್ಕೆ ಕರ್ಕೊಬಂದಿದ್ಯಾ? ನೀನು ನಂಗೇನು ಹೇಳಿದ್ದು? ನಿಮ್ಮಮ್ಮ ಅಲ್ಲಿದ್ದಾರೆ, ಬಾ ಹೋಗೋಣ ಅಂತ ಕರ್ಕೊಬಂದ್ಬಿಟ್ಟು ಇವಾಗ ನೋಡಿದ್ರೆ ಅಮ್ಮನೂ ಇಲ್ಲ, ಯಾರೂ ಇಲ್ಲ. ನೀನನ್ನು ಕಿಡ್ನಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನೀನೇನಾದರೂ ಅವನನ್ನ ಹಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿನಗೆ ಗೊತ್ತಲ್ಲ ನಮ್ಮಪ್ಪ ಯಾರು ಅಂತ. ಆದ್ಮೇಲಿದ್ದಾರೆ, ಅದು ಸೀಕ್ರೆಟ್ ಆಗಿದ್ದಾರೆ. ಒಂದೇ ಒಂದು ಮಾತು ಅವ್ರಿಗೆ ಗೊತ್ತಾಯ್ತು, ನಿನ್ನ ಚಿಂದಿ ಮಾಡಕ್ಕೆ ಬಿಡ್ತಾರೆ. ಹುಷಾರ್. ಏನು? ನಿಮ್ಮಪ್ಪ ಆರ್ಮಿಲಿದ್ದಾರಾ? ಚಿಂದಿ ಮಾಡಕ್ಕೆ ಬಿಡ್ತಾರೆ ನನ್ನಣ್ಣ? ಏಯ್ ದೊಡ್ಡ ಶಿಖಾಮಣಿ, ನಾನೇ ಕಣ ನಿಮ್ಮಪ್ಪ. ನಿಮ್ಮಮ್ಮ ನಿಮಗೆ ಸುಳ್ಳು ಹೇಳಿದ್ದಾರೆ. ನಿಮ್ಮಪ್ಪ ಆರ್ಮಿಲೂ ಇಲ್ಲಿ ಎಲ್ಲೂ ಇಲ್ಲ. ನಾನೇ ನಿಮ್ಮಪ್ಪ, ಗೊತ್ತಾಯ್ತಾ? ಏನು? ಯಾಕೆ ಬಂದ್ಬಿಡು. ನೀನು ನಮ್ಮ ಅಪ್ಪ ಆಗಿದ್ರೆ ನನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ದೆ. ಅದನ್ನೇ ಬಿಟ್ಟು ಇಲ್ಲಿಗೆ ಏನು ಕರ್ಕೊಬಂದಿದ್ಯಾ? ನನಗೆಲ್ಲ ಗೊತ್ತು. ನೀನು ಸುಳ್ಳು ಹೇಳ್ಬೇಡ. ನೀನು ನನ್ನ ಕಿಡ್ನಾಪ್ ಮಾಡ್ಬೇಕಂತ ತಾನೇ ಅನ್ಕೊಂಡಿದ್ಯಾ? ಓ, ಏನು ದೊಡ್ಡ ಅಂಬ ನಿಮ್ಮ ಮಗ ಇವನು. ಇವನ್ನ ಕಿಡ್ನಾಪ್ ಮಾಡಿದ್ರೆ ನನಗೆ ಕೋಟಿಗಟ್ಟಲೆ ಆಸ್ತಿ ಕೊಡ್ತಾರೆ. ಹೌದಲ್ವಾ? ಇವನು ಹೇಳ್ತಾ ಇರೋದು ಒಂದು ರೀತಿಲಿ ಸರಿಯಾಗೇ ಇದೆ. ನಾನಿವಾಗ ಇವರಮ್ಮನ ಫೋನ್ ಮಾಡ್ದಂತ ಇಟ್ಕೋ. ಇವರಮ್ಮ ಆಸ್ತಿ ಪದ ತೊಗೊಬಂದು ನನ್ನ ಕಾಲು ಕೆಳಗಿಟ್ಟು ಇವ್ರನ್ನ ಕರ್ಕೊಂಡು ಹೋಗ್ತಾಳೆ. ಹಾಗೆ ಮಾಡ್ತೀನಿ. ಪುಟ್ಟ, ಚಿನ್ನಮ್ಮ, ನಿನ್ನ ಹೆಸ್ರೇನೋ ಅಂದೆ? ಧನು. ಧನುಷ್ ಅಲ್ವ ನಿನ್ನ ಹೆಸರು? ನೋಡು, ಇವಾಗ ನಾನು ಹಿಂಗೇನು ಹೇಳ್ತೀನಲ್ಲ, ನೀನು ಅದನ್ನೇ ಮಾಡಬೇಕು, ಹಂಗೆ ಮಾತಾಡಬೇಕು, ಸರಿನಾ? ಯಾಕೆ ನಾನೇ ಹಂಗೆಲ್ಲ ಮಾಡಬೇಕು? ಅಯ್ಯೋ, ಯಾಕೆ ಅಂದರೆ ನಾನು ನಿಂಗೆ ಏನು ಬೇಕಾದರೂ ಕೊಡಿಸ್ತೀನಿ ಕಣೋ. ಇಲ್ಲ ಅಂತ ನೀನು ಏನು ಕೇಳ್ತಾ ಅದನ್ನೆಲ್ಲ ಕೊಡಿಸ್ತೀನಿ, ಆಯಿತಾ? ನಿಜನಾ? ಪಕ್ಕನಾ? ನಾನು ಏನು ಕೇಳಿದ್ರೆ ಕೊಡಿಸ್ಬೇಕು. ಆಮೇಲೆ ಇಲ್ಲ ಅಂತಂದರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಇಲ್ಲ, ನೀನು ಏನು ಕೇಳಿದ್ರೆ ಕೊಡಿಸ್ತೀನಿ, ಸರಿನಾ? ಅದಕ್ಕೆ ಮೊದಲು ನಾನು ಹೇಳ್ಕೊಟ್ಟಾಗ ಮಾತಾಡಬೇಕು. ಆಯಿತು, ಅದೇನಂತ ಹೇಳು. ಸರಿ, ನಾನಿವಾಗ ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಕೊಡ್ತೀನಿ. ನಿಮ್ಮ ಅಮ್ಮಂಗೆ ಹೇಳಬೇಕು, ಅಮ್ಮ ನನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಬೇಕು. ಆವಾಗ ನಿಮ್ಮಮ್ಮ ಯಾರು ಏನು ಅಂತ ಕೇಳ್ತಾರೆ. ನೀನು ನನ್ನ ಹೆಸರು ಹೇಳೋಕ್ಕೆ ಹೋಗ್ಬಾರ್ದು. ಯಾರೋ ಒಂದು ಅಂಕಲ್ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು. ಹೌದು, ನಿನ್ನ ನನಗೆ ಗೊತ್ತೇ ಇಲ್ಲ, ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಅಲ್ವಾ? ಹಾಗೆ ಹೇಳಬೇಕು. ಮತ್ತು ನನ್ನ ಬಿಡಲ್ವಂತಮ್ಮ ಇವರು ನನ್ನ ಬಿಡಬೇಕಂತ ನೀನು ದುಡ್ಡು ಕೊಡಬೇಕಂತೆ, ಮತ್ತು ಮನೆ ಪತ್ರ ಎಲ್ಲ ಕೊಡಬೇಕಂತೆ, ಜಮೀನು ಪತ್ರ ಎಲ್ಲ ಕೊಡಬೇಕಂತೆ ಅಮ್ಮ ಅಂತ ಹೇಳಬೇಕು, ಆಯಿತಾ? ಯಾಕೆ ಬಿಡು, ನನಗಂದರೆ ನಮ್ಮ ಅಮ್ಮಂಗೆ ಅಳು ಬರಲ್ವಾ? ಅಯ್ಯೋ, ಅವಳ ಹತ್ರ ಅಡ್ಲಿ ಬಿಡು. ನಿನಗೇನಾಗಬೇಕು, ನನಗೇನಾಗಬೇಕು? ನನಗೆ ಬೇಕಾಗಿರೋದೇನು? ಆಸ್ತಿ ಪತ್ರ. ನಿನಗೇನು ಬೇಕಾಗೋದು? ತಿಂಡಿ. ಅದೆಲ್ಲ ಆಗುತ್ತಲ್ಲ, ಇನ್ನೇನು? ಏಯ್, ನೀನು ಯಾರು ನಿಜ ಹೇಳು? ನಮ್ಮಮ್ಮನ ಅಳಿಸ್ಬೇಕು ಅಂತ ಬಂದಿದ್ಯಾ? ನೀನು ಸಾರಿ ಅಮ್ಮಂಗೆ ಅಳಿಸ್ಬೇಕು ಅಂತ ಹೇಳಿದ್ರೆ ನಾನು ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ನಿನಗೆ. ಇಲ್ಲಪ್ಪ, ತಪ್ಪಾಯಿತು, ಹಂಗೆಲ್ಲ ಹೇಳಲ್ಲ. ಇವಾಗ ನಾನು ಹೇಳ್ಕೊಟ್ಟಂಗೆ ಹೇಳಬೇಕು ನಿಮ್ಮ ಅಮ್ಮಂಗೆ, ಆಯಿತಾ? ನಿಂಗೆ ತಿಂಡಿ ಬೇಕಾ ಬೇಡವೋ? ನಂಗೆ ತಿಂಡಿ ಬೇಕು. ಸರಿ, ಫೋನ್ ಮಾಡಿ ಕೊಡು. ಸರಿ, ನಿಮ್ಮಮ್ಮ ನಂಬರ್ ಏನು ಗೊತ್ತಾ ನಿನಗೆ? ಹೇಳು. ಗೊತ್ತು, ಹೇಳ್ತೀನಿ, ಹಾಕೋ. 6361. ಸರಿ, ತಗೋ, ಮಾತಾಡು. ರಿಂಗ್ ಆಗ್ತಾನೇ ಇದೆ. ಇನ್ನೂ ರಿಂಗ್ ಆಗ್ತಾನೇ ಇದೆ. ಅಯ್ಯ, ನಂಗೆ ಗೊತ್ತು, ಸುಮ್ಮನಿರೋ, ತಡ್ಕೊಳ್ಳೋಯ್ತವ್ರಿಗೂ. ಹಲೋ? ಅಮ್ಮ, ಹಲೋ, ನಾನು ಅಮ್ಮ ಧನುಷ್ ಮಾತಾಡ್ತಾ ಇರೋದು. ಅಯ್ಯೋ ಮಗ್ದಿ, ನೀನು ಎಲ್ಲಿದ್ಯಪ್ಪ?
ಅಲ್ಲ ಕಣೋ, ನಿಮ್ಮ ಅಕ್ಕ ಹಿಂಗೇನೋ ಅಂದ್ಲು ಎಲ್ಲೋ ಹೊಂಟೋಗಿದ್ಯಾ ಅಂತ. ಎಲ್ಲಿದ್ಯಪ್ಪ ನೀನು? ಇದು ಯಾರ ನಂಬರು? ಅಮ್ಮ, ಇದು ನನ್ನ ಕಿಡ್ನಾಪ್ ಮಾಡಿದಾರ ಆ ಅಂಕಲ್ ಫೋನ್ ನಂಬರ್ ಇದು. ಆ ಅಂಕಲೇ ನನಗೆ ಇವಾಗ ಫೋನ್ ಮಾಡಿ ಕೊಟ್ಟಿದ್ದು. ಅಂಕಲ? ಯಾರಪ್ಪ ಅಂಕಲ್ ಅದು? ಅಲ್ಲ, ನೀನು ಎಲ್ಲೋಗಿದ್ದೀಯ ಇವಾಗ? ನಾನು ನಿಂಗೆ ಎಷ್ಟು ಸರಿ ಹೇಳಿದ್ರು ಯಾರು ಕರೆದ್ರೆ ಹಾಗೆಲ್ಲ ಹೋಗಬಾರ್ದು ಅಂತ. ನೀನು ನನ್ನ ಮಾತು ಕೇಳೋದೇ ಇಲ್ವಲ್ಲ? ಅಯ್ಯ ಅಮ್ಮ, ಇಲ್ಲಿ ಕೇಳು, ನಾನೇನು ಬಂದಿಲ್ಲಮ್ಮ. ಈ ಅಂಕಲೇ ನನಗೆ ತಿಂಡಿ ಕೊಡಿಸ್ತೀನಿ ಅಂತ ನಾನು ಕರ್ಕೊಬಂದ್ಬಿಟ್ಟಿದ್ದಾರೆ. ಇವಾಗ ನನಗೆ ತಿಂಡಿ ಎಲ್ಲ ಕೊಡಿಸ್ತಾರಂತೆ. ಆದರೆ ನನ್ನನ್ನು ಬಿಡಬೇಕಂದ್ರೆ ನೀನೇನೋ ಮನೆ ಪತ್ರ, ಜಮೀನು ಪತ್ರ ಅದೆಲ್ಲ ಕೊಡಬೇಕಂತೆಮ್ಮ. ಅದೆಲ್ಲ ಕೊಟ್ಟೇನಂತೆ ಬಿಡೋದು, ಇಲ್ಲಾಂದರೆ ನನ್ನ ಕಿಡ್ನಾಪ್ ಮಾಡ್ತಾರಂತೆ. ಓ ಹೌದಾ? ಮತ್ತೆ ಇವಾಗ ನೀನು ಮೆತ್ತೆ ಕೇಳಿಸ್ಕೊ, ಒಂದು ಸ್ವಲ್ಪ ಈ ಕಡೆ ಬಾ. ಹಲೋ ಹಲೋ, ಏನು ಕೇಳಿಸ್ತಾನೆ ಇಲ್ವಲ್ಲ? ಅಂಕಲ್ ಒಂದು ನಿಮಿಷ ಸರಿ, ಆ ಕಡೆ ಸೈಡ್ಗೆ ಹೋಗ್ತೀನಿ, ಇಲ್ಲಿ ಸೌಂಡ್ ಕೇಳಿಸ್ತಾನೆ ಇಲ್ಲ. ಹಾಂ ಸರಿ ಸರಿ, ಹೋಗು ಹೋಗು. ಹ್ಞೂ ಅಮ್ಮ, ಹೇಳು, ನಾನು ದೂರ ಬಂದೆ, ಅದೇನಂತ ಹೇಳು. ನೋಡು ಮಗನೇ, ಅವನು ಮಕ್ಕಳ ಕಳ್ಳ. ನಿನ್ನ ಕರ್ಕೊಂಡೋಗಿ ಕಣ್ಣು, ಕಿವಿ, ಕಿಡ್ನಿ ಎಲ್ಲ ಕಿತ್ತಾಕ್ಬಿಟ್ಟು ನಿನ್ನನ್ನು ಭಿಕ್ಷೆ ಬೇಡ ಕೂಸ್ಬಿಡ್ತಾನೆ. ಅದಕ್ಕೆ ಅವನು ಏನು ಕೊಟ್ಟರು ತೊಗೊಂಡು ತಿನ್ಬೇಡ, ಅವನ ಜೊತೆ ಹೋಗಬೇಡ, ಆಯಿತಾ? ಅಯ್ಯೋ ಹೌದಾ ಅಮ್ಮ? ಅಮ್ಮ, ಅದು ನಮ್ಮ ಅಂಕಲು ತಿಂಡಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ಯಾಕಂದರೆ ನಾನು ತಿಂಡಿ ಅಂಗಡಿ ಪಕ್ಕ ನಿಂತ್ಕೊಂಡಿದ್ದೀನಿ, ಅಲ್ಲಿ ಬೋಂಡ ಗಮ್ ಅಂತ ವಾಸನೆ ಬರ್ತದೆ ಅಮ್ಮ. ನನಗೆ ಬೋಂಡ ತಿನ್ನಬೇಕು ಅಂತ ಅನಿಸ್ತಿದೆ. ಈ ಅಂಕಲ್ ನನಗೆ ಫೋನ್ ಮಾಡಿದ್ಮೇಲೆ ನನಗೆ ಬೋಂಡ, ಬಜ್ಜಿ, ಬಿಸ್ಕೆಟ್ಟು, ಬ್ರೆಡ್ಡು ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ಅಯ್ಯೋ, ನಾನು ಏನು ಮಾಡಲಿ? ನೋಡಿ ಮಗನೇ, ಅದೆಲ್ಲ ಬೇಕಾದ್ರೆ ನಾನು ಕೊಡಿಸ್ತೀನಿ ಕಣೋ. ಇವಾಗ ನಾನು ನಿಂಗೇನು ಹೇಳ್ತೀನೋ ಅದನ್ನು ಮಾಡು, ಆಯಿತಾ? ಇವಾಗ ನೀನು ಎಲ್ಲಿದೆ ಅಂತ ನನಗೆ ಹೇಳ್ತೀಯಾ? ಏಯ್ ಇಲ್ಲಿ ಬಾ, ಇಲ್ಲಿ ಕೊಡು, ನಾನು ಮಾತಾಡ್ತೀನಿ, ಕೊಡು. ಅಮ್ಮ, ಅಂಕಲ್ ಮಾತಾಡ್ತಾರಂತೆ, ಮಾತಾಡ್ತೀಯಾ? ಅಯ್ಯೋ ಮಗನೇ, ಮೊದಲು ನೀನು ಎಲ್ಲಿದೆ ಅಂತ ಹೇಳಪ್ಪ. ಹಲೋ ಅಮ್ಮ, ನಿನಗೆ ಕೇಳಿಸ್ತಿಲ್ವಾ? ಅಯ್ಯೋ, ಅದೇನು ಗೊತ್ತಮ್ಮ, ನಾನು ಇಲ್ಲಿ ಇದ್ದೀನಲ್ಲ, ಅದೇ ನಮ್ಮೂರಿಂದ ಬೀದಿನಲ್ಲಿ ಒಂದು ಅಂಗಡಿ ಇದೆಯಲ್ಲಮ್ಮ, ಅದೇ ಅಂಗಡಿ ಮುಂದೆ ಯಾವಾಗಲೂ ಗಾಡಿ ನಿಂತಿರುತ್ತೆ, ಲೈಟ್ ಕಂಬ ಇದೆ, ಹಿಂದೆ ಮರ ಎಲ್ಲ ಇದೆಯಲ್ಲಮ್ಮ, ತೆಂಗಿನ ಮರ. ಅದೇ ಜಗದೀಶ್ ಅಣ್ಣ ಇಲ್ವಾ, ಅವ್ರ ಅಂಗಡಿ ಮುಂದೆ ಇದ್ದೀನಿ ಅಮ್ಮ. ಅದಕ್ಕೆ ನಿಮಗೆ ಸಿಗ್ನಲ್ ಕೇಳಿಸ್ತಿಲ್ಲ ಅನ್ಸುತ್ತೆ. ಸರಿ, ನಾನು ಇಡ್ತೀನಿ ಆಯಿತಾ? ಅಂಕಲ್ ಏನೋ ಕೇಳಿದ್ರೆ ತಗೊಬಂದು ಕೊಟ್ಬಿಡು. ಅಂಕಲ್ ತಗೊಳ್ಳಿ ನೀವು ಫೋನು. ಏನಂದ್ರು? ನಿಮ್ಮಮ್ಮ ತಗೊಬಂದು ಕೊಡ್ತಾರಂತ ಆಸ್ತಿ ಪತ್ರ ಏನೋ? ಹಾಂ, ಹ್ಞೂ ಅಂಕಲ್, ತಗೊಬಂದು ಕೊಡ್ತಾರಂತೆ. ಅದೇನೂ ಇಲ್ಲ, ಅವರು ಅಮ್ಮ ಬರ್ತಾರೆ ಅಂತ ಅನಿಸುತ್ತೆ. ನನಗೆ ಅಲ್ಲಿವರೆಗೂ ಸುಮ್ಮನಿರೋಕ್ಕಾಗಲ್ಲ. ನೋಡಿ, ನಿಮ್ಮ ಹಿಂದೆ ಅಂಗಡಿ ಇದೆಯಲ್ಲ, ಅಲ್ಲಿ ಕೊಡಿಸಿ ಬನ್ನಿ ಅಂಕಲ್, ಬೋಂಡ, ಬಜ್ಜಿ ಎಲ್ಲನೂ. ಇಲ್ಲ ನನ್ನ ಮಗನೇ, ಇವನಿಗೂ ನನ್ನಂಗೆ ಬಜ್ಜಿ ಬೋಂಡ ತುಂಬ ಇಷ್ಟ ಅಂತ ಕಾಣಿಸುತ್ತೆ. ಹಾಯ್, ತಾತ ಬಂತು, ತಾತ ಬಂತು. ಇಲ್ಲ ಕಳ್ಳನ ಮಗನೇ, ಹೆತ್ತು ಮಗನ ಕಿಡ್ನಾಪ್ ಮಾಡಕ್ಕೆ ಹೊಂಟಿದೆಯಲ್ಲ, ನಿನ್ನ ಬುದ್ಧಿಗೆ ಏನಾಗಿದೆಯೋ? ಹಾಂ, ನಿನಗಿನ್ನೂ ಎಷ್ಟು ಬುದ್ಧಿ ಕಲಿಸ್ಬೇಕು ನಾನು? ಎಷ್ಟು ಅಂತ ಬೈಲಿ? ನನಗೆ ಬೈದು ಬೈದು ಬಾಯಿ ನೋವುಬಿಟ್ಟಿದೆ. ನಿಮ್ಗೇನ್ರಿ ಬಂದಿರೋದು? ಹೋಟೆಲ್ ಊಟದ ಮಗನ್ನೇ ಕಿಡ್ನಾಪ್ ಮಾಡಿ ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ, ನಿಮ್ಗೇನಾಗಿದೆ ಅಂತ? ನಾನು ಇನ್ನೇನು ತಾನೇ ಮಾಡಲಿ? ನನಗೊಂದು ರೂಪಾಯಿ ಆಸ್ತಿ ಕೊಡ್ದಲೆ, ಮನೇನೂ ಕೊಡ್ದಲೆ, ಎಲ್ಲರೂ ಹೆಸರಿಗೆ ಬಸ್ಕೊಂಡಿದ್ರೆ ನಾನೇನು ಮಾಡಲಿ? ಭಿಕ್ಷೆ ಬೇಡಕ್ಕೆ ಹೋಗ್ಲಾ? ನೀನು ನಿಮ್ಮಮ್ಮ ಇಬ್ರು ಅದನ್ನೇ ಮಾಡಿ, ನೀವಿಬ್ರು ಅದಕ್ಕೆ ಲಾಯಕ್ಕು. ಭಿಕ್ಷೆ ಬೇಡಂತ ಕೇಳ್ತಿಯಲ್ಲ ಅಂತ ಏನಪ್ಪ ಆಗೈತೆ ನಿನಗೆ? ಹೆಂಡತಿ ಇಲ್ವಾ, ಮಕ್ಕಳು, ಸಂಸಾರ ಇಲ್ವಾ? ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ಟು ಯಾರನ್ನ ಮದುವೆ ಮಾಡ್ಕೊಂಡು ಅಂತ ಹೇಳ್ತೀಯಲ್ಲ, ನಾನು ನಿನ್ಗೇನು ಹೇಳಬೇಕು? ನಾನು ನಿಂಗೇನ ಕಮ್ಮಿ ಮಾಡಿದ್ದೆ? ಒಳ್ಳೆ ಮನೇದು ಹೆಣ್ಣು ತಗೊಂಡು ಮದುವೆ ಮಾಡಿಲ್ವಾ? ಏನು ಕಮ್ಮಿ ಮಾಡಿದ್ದೆ ಅಂತ? ಇದಕ್ಕೆ ಮನೆ ಕೊಟ್ಟಿದ್ದೆ, ಉತ್ಕೊಂಡು ತಿನ್ಕೊಂಡು ಬೆಳ್ಕೊಂಡು ತಿನ್ನೋಕ್ಕೆ ಜಮೀನು ಕೊಟ್ಟಿದ್ದೆ, ಎಲ್ಲ ಉಳಿಸ್ಕೊಳಕ್ಕೆ ಹೋಗುತ್ತಿದ್ದೆ ನಿನಗೆ? ಹಾಂ, ಎಲ್ಲ ಸೋಂಬೇರಿಯಾಗಿ ಹಾಳು ಮಾಡಿದ್ದು ಅಲ್ದೇಲೆ ಇವಾಗ ಪಾಪ ಆ ಎಕ್ಸು ದುಡ್ಕೊಂಡು ತಿನ್ಕೊಂಡೈತೆ. ಆದ್ರೂ ನೆಮ್ಮದಿಯಾಗಿರಕ್ಕೆ ಬಿಡ್ದಲ್ಲಿ ಹಿಂಗೆ ಹಿಂಸೆ ಕೊಟ್ಟರೆ ನಾನು ಸುಮ್ಮನಿರ್ಬೇಕಾ? ಅಪ್ಪ, ನೀನು ಮಾಡಿದ ತಪ್ಪು. ನೀನು ಯಾಕೆ ಎಲ್ಲ ಅಷ್ಟೇ ಹೆಸ್ರಿಗೆ ಬರೆಯೋಕೆ ಹೋದೆ? ನಾನು ತಾನೆ ನಿಮ್ಮ ಮಗ. ಹೌದಪ್ಪ, ಬಾಯಿ ದೊಡ್ಡ ಮಗ ನೋಡಿ ನೀನು. ನನ್ನ ವಂಶ ಉದ್ಧಾರ ಮಾಡ್ತಾಯಿದ್ದೀಯ. ಅದಕ್ಕೆ ನೀನೆಲ್ಲ ಆಸ್ತಿ ನೀನು ಕೊಟ್ಬಿಟ್ಟು ನನ್ನ ಸೊಸೆ ಮೊಮ್ಮಕ್ಕಳಿಗೆ ಚಿಪ್ ಕೊಡ್ಬೇಕಾಗಿತ್ತೇನು ಅಲ್ವಾ? ನಾನು ಇದ್ದೆ ಅಪ್ಪ ನೋಡ್ಕೊಳಕ್ಕೆ ಅವ್ರನ್ನ. ನೀನು ಯಾಕೆ ಹಂಗೆ ಮಾಡೋಕೆ ಹೋದೆ? ಅದಕ್ಕೆ ಸಿಟ್ಟು ಬಂತು, ಅದಕ್ಕೆ ಹಿಂಗೆಲ್ಲ ಮಾಡಿದೆ ನಾನು, ಗೊತ್ತಾ? ಏಯ್, ಇವಾಗ ಬಂದು ಆಸ್ತಿ ಕೇಳ್ತೀಯಲ್ಲ, 10 ವರ್ಷದಿಂದ ಎಲ್ಲೋ ಹೋಗಿದ್ದೆ ನೀನು?
ಗರ್ಭಿಣಿ ಹೆಂಗಸು ನೋಡ್ದೆ ಮನೆ ಬಿಟ್ಟು ಹೋದಿಯಲ್ಲ, ಆವಾಗ ನಿಂಗೆ ಜವಾಬ್ದಾರಿ ಇದ್ದಿಲ್ಲ ಹೆಂಡತಿ ನೋಡ್ಕೋಬೇಕು ಅಂತ. ಹಾಂ ನೋಡು, ನಾನು ಇವಾಗಲೂ ನಿಂಗೆ ಒಂದು ಚಾನ್ಸ್ ಕೊಡ್ತೀನಿ. ಎಲ್ಲ ಬಿಟ್ಬಿಟ್ಟು ಬಂದು ಹೆಂಡತಿ ಮಕ್ಳ ಜೊತೆ ಇದೆಯೋ ಆಸ್ತಿ ನಿಂಗೆ ಸಿಗುತ್ತೆ, ಇಲ್ವಾ ಒಂದು ಬೀಡಿಗಾಸು ಸಿಗಲ್ಲ. ಯೋಚನೆ ಮಾಡು. ನಾನು ಇವಾಗ ಇಲ್ಲೇ ಇದ್ಬಿಟ್ರೆ ಅಲ್ಲಿ ನನ್ನ ಹೆಂಡತಿ ಅಮ್ಮ ಎಲ್ಲ ಏನಾಗಬೇಕು? ಏನ್ರಿ ಇಷ್ಟು ವರ್ಷ ಸಂಸಾರ ಮಾಡ್ರೋ ಹೆಂಡ್ತಿಗಿಂತಲೂ ಇವಾಗ ಬಂದಿರೋ ಅವಳೇ ಮುಖ್ಯ ಆಗೋದಿಲ್ಲ ನಿಮಗೆ? ಹಾಂ, ಅದು ನಿಂಗೆ ಇನ್ನೂ ಗೊತ್ತಿಲ್ಲ ಅವರಪ್ಪ ಏನು ಅಂತ. ನಾನು ಅಮ್ಮ ಇಬ್ಬರು ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ದಿದ್ದು. ಅವರೇ ನನಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ದಾರೆ. ಅವ್ರಿಗೆ ನನಗೆ ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ. ಅಮ್ಮನೂ ಹೇಳಲಿಲ್ಲ, ನನಗೂ ಹೇಳಬೇಡ ಅಂತ ಹೇಳಿದ್ದಾಳೆ. ಇವಾಗ ಅದೆಲ್ಲ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡ್ತಾರಾ? ಅಷ್ಟೇ, ನನ್ನ ಕೈ ಕಾಲು ಮುತ್ತು ಕೂರಿಸ್ತಾರೆ. ಅಯ್ಯೋ ದೇವ್ರೆ, ನನಗೆಂತ ಮೋಸ ಮಾಡಿಬಿಟ್ರಿ ನೀವು. ಛೇ, ನೀವು ಹಿಂಗೆಲ್ಲ ಮಾಡ್ತಂತ ಗೊತ್ತಿದ್ದಿಲ್ಲ ನನಗೆ. ಮಾವ, ನನ್ನ ಗಂಡನೇ ಇಲ್ಲ ಅಂದಮೇಲೆ ನನ್ನ ಗಂಡನ ಆಸ್ತಿ ಅಂತಸ್ತು ತೊಗೊಂಡು ನಾನೇನು ಮಾಡಲಿ? ನನಗೇನು ಬೇಡ ಮಾವ, ಎಲ್ಲ ಕೊಟ್ಬಿಡಿ, ಎಲ್ಲ ನಿಮ್ಮ ಮಗನಿಗೆ ಕೊಟ್ಬಿಡಿ ಮಾವ. ನಾನು ಆವಾಗಲೂ ಅದನ್ನೇ ಹೇಳ್ದೆ, ಈಗಲೂ ಅದನ್ನೇ ಹೇಳ್ತೀನಿ. ನನಗೇನು ಬೇಡ. ಅಯ್ಯೋ ಜಯ, ಸುಮ್ಮನಿರಮ್ಮ ನೀನು. ನಿಂಗೆ ಕೈಲಿ ಬುದ್ಧಿ ಇದೆಯೇ ಇಲ್ವೋ? ಆಸ್ತಿ ನಿನಗೆ ಬೇಡದೇ ಇರ್ಬೋದು, ಆದರೆ ನೀನು ಹಿಂದೆ ಮುಂದೆ ನೋಡು, 3 ಜನ ಮಕ್ಕಳಿದ್ದಾರೆ. ಅವ್ರ ಪರಿಸ್ಥಿತಿ ಏನು ನಾಳೆ ದಿನ? ಹಾಂ, ಯೋಚನೆ ಮಾಡಿದ್ಯಾ? ನಾನು ಆಸ್ತಿ ಮಾಡ್ಬೇಕಾದ್ರೆ ಎಲ್ಲ ಯೋಚನೆ ಮಾಡಿನೇ ಮಾಡೋದು. ನಿನಗಂತ ಮಾಡಿಲ್ಲಮ್ಮ, ನನ್ನ ಮೊಮ್ಮಕ್ಳಿಗಂತ ಮಾಡಿದ್ದೀನಿ, ಆಯಿತಾ? ನನ್ನ ಮಗ ಏನು ಹೇಳ್ತಾರಂತ ನೀನು ಹೆದರ್ಕೊಬೇಡ. ನೋಡೋ, ನಿನ್ನ ಕೈಲಿ ಇರೋಕ್ಕಾಗಿಲ್ಲ ಅಂದರೆ ಹೋಗ್ತಾ ಇರು. ನೀನು ಯಾವತ್ತೂ ಈ ಊರ ಕಡೆ ತಲೆ ಹಾಕ್ಬಾರ್ದು. ನೀನೇ ಆಗಲಿ, ನಿಮ್ಮ ಮೊಮ್ಮಂಗೆ ಆಗಲಿ. ಅವಳಿಗೂ ಹಂಗೆ ಹೇಳ್ಬಿಡು, ಅಪ್ಪ ಹಿಂಗೆಲ್ಲ ಹೇಳಿದ್ದಾರೆ ಅಂತ. ಆಯ್ತಾ? ಹೋಗು. ಇನ್ನೊಂದು ಸಾರಿ ಬಂದು ಈ ಥರ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿಯೋ, ಊರಿನ ಜನಕ್ಕೆಲ್ಲ ಹೇಳ್ಬಿಟ್ಟು ಊರ ಒಳಗಡೆ ಬರ್ದಂಗೆ ಮಾಡ್ಬಿಡ್ತೀನಿ. ಹುಷಾರ್ ನನ್ನ ಮಗನೇ. ಏನಪ್ಪ, ನೀನು ಒಂದು ಅಪ್ಪನ ಹೊಟ್ಟೆ ಹುಟ್ಟಿದ ಮಗನ್ನೇ ಊರಿಗೆ ಬರಬೇಡ, ಊರಿನ ಜನ ಕೂಡಿಸ್ತೀನಿ ಅಂತ ಹೇಳ್ತೀಯಲ್ಲ, ನಿಮ್ಗೆ ಸ್ವಲ್ಪನೂ ಮಗನ ಮೇಲೆ ಪ್ರೀತಿ ಇದೆಯಾ ಇಲ್ವೋ? ಓ, ನೀನು ಮಾತ್ರ ಭಾರಿ ಮಗನ ಮೇಲೆ ಪ್ರೀತಿ ಇದೆಯಾ? ನೀನು ಮಾಡಿದ ಕೆಲಸ ಏನು? ನಾನು ಊರಿಗೆ ಬರಬೇಡ ಅಂತ ಅಷ್ಟೇ ಹೇಳ್ತೀನಿ. ಆದರೆ ನೀನು ನಿನ್ನ ಮಗನ್ನ ಏನಪ್ಪ ಅದು ಕಿಡ್ನಾಪ್ ಅಂತಾರಲ್ಲ, ಅದನ್ನೇ ಮಾಡಕ್ಕೆ ಹೋಗಿದ್ದಲ್ಲೋ? ಅವನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಅವ್ರನ್ನ ಕಿಡ್ನಾಪ್ ಮಾಡಿರೋ ಕತೆ ಗೋವಿಂದ. ಅವ್ನು ತಿನ್ನೋಕೆ ಕೊಡ್ಸೋಕ್ಕಾಗಲ್ಲ ನನ್ನ ಕೈನಲ್ಲಿ, ಇನ್ನು ಕಿಡ್ನಾಪ್ ಬೇರೆ ಮಾಡೋಕೆ ಹೋದೆ. ಏಯಪ್ಪ ಕಳ್ಳಪ್ಪ, ನೀನು ನನಗೇನು ಕೊಡಿಸಿಲ್ಲ. ಸುಳ್ಳು ಹೇಳ್ಬೇಡ. ಸುಮ್ಮನೆ ಆಸೆ ಇತ್ತೆ ಅಷ್ಟೇ. ಸುಮ್ಮನೆ ಮಾತಾಡ್ದೆ ಅಮ್ಮ ಹತ್ರ, ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ಅಂತ. ನನಗಿವಾಗ ಏನೂ ಇಲ್ಲ ನೋಡು. ಧನು, ಸುಮ್ಮನಿರೋ. ನಿನ್ಗೇನು ಹುಚ್ಚಿದು, ತಿನ್ನೋ ಹುಚ್ಚು ನೋಡು. ನಿನ್ನ ಆಸೆಯಿಂದಾನೆ ಇವಾಗ ಇಷ್ಟೆಲ್ಲ ಆಗಿದ್ದು. ಸುಮ್ಮನೆ ಯಾವುದಕ್ಕಾದ್ರೆ ಹೋಗ್ತೀನಿ. ಸರಿ ಬಾ, ಮನೆಗೆ ಬಾ, ನಿನಗೆ ಬಿಸಿ ಬಿಸಿ ಬರ್ರೆ ಹಾಕ್ತೀನಿ. ಅಕ್ಕ ಬೇಡ, ಇನ್ನೊಂದ್ಸರಿ ಯಾರು ಕರೆದ್ರೂ ಹೋಗಲ್ಲ. ನಿಂಗೆ ಹೇಳಿದ ಕೇಳಿಸಿಲ್ವೇನೋ? ಹೋಗು, ಹೋಗ್ತಾ ಇರು. ತಾತ? ಅವ್ರು ಯಾರು ತಾತ? ನೀನು ನಿನ್ನ ಅಪ್ಪ ಅಪ್ಪ ಅಂತ ಕರೆದ್ರು ನಿನ್ನ ಮಗನೇ ಅಂತಿದೆಯಲ್ಲ, ಅವ್ರು ನಿನ್ನ ಮಗನಾ? ಅಂದರೆ ಅವ್ರು ನಮ್ಮ ಅಪ್ಪನ? ಹಾಗಾದರೆ ಅಮ್ಮ ಹೇಳಿದೆಲ್ಲ ಸುಳ್ಳ? ಆರ್ಮಿಲಿದ್ದಾರೆ ಅಪ್ಪ ಅಂತ, ಆರ್ಮಿ ಡ್ರೆಸ್ ಎಲ್ಲ ಹಾಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ರೆ ನಾನು. ಇವರೇ ನಮ್ಮ ಅಪ್ಪನಾ? ಹೌದು ಕಣಪ್ಪ, ಅವರೇ ನಿಮ್ಮಪ್ಪ. ಅಯ್ಯ ಅಮ್ಮ, ಮತ್ತು ನಂಗೆ ಸುಳ್ಳು ಹೇಳಿದ್ಯಾ? ಏನು ಮಾಡಲಿ ಅಪ್ಪ, ಎಲ್ಲ ನನ್ನ ಕರ್ಮ. ನಾನೇನೇನೋ ಅಂದ್ಕೊಂಡಿದ್ದೆ, ಆದರೆ ನಿಮ್ಮಪ್ಪ ನನಗೆ ಎಷ್ಟು ದೊಡ್ಡ ಮೋಸ ಮಾಡಿದ್ದಾರೆ ಗೊತ್ತಾ? ಏನಮ್ಮ ಮಾಡಿದ್ದಾರೆ ಅಪ್ಪ ನಿನಗೆ? ನೀನು ಚಿಕ್ಕ ಹುಡುಗ ಅಲ್ವಾ, ನಿನ್ಗೆ ಇವಾಗ ಗೊತ್ತಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ನಿಮ್ಮಪ್ಪ ನಿಮ್ಮಮ್ಮ ಬೇಡ ಅಂತ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾರೆ. ಹೌದಾ? ಛೇ, ಅಪ್ಪ ಸರಿ ಇಲ್ಲ. ನನಗಪ್ಪ ಬೇಡ. ನನಗೆ ನನ್ನಮ್ಮ ಒಬ್ಬರೇ ಸಾಕು. ಅಮ್ಮ ನೀನು ಅಲ್ಬೇಡಮ್ಮ. ನೀನು ಯಾಕೆ ಅಳ್ತೀಯಾ? ನಿನಗೆ ನಾನಿಲ್ವಾ? ನಾನು ನಿನ್ನ ಮಹಾರಾಣಿಯಾಗಿ ನೋಡ್ಕೊತೀನಿ ಅಮ್ಮ. ನೀನು ಇನ್ಮೇಲೆ ಕಣ್ಣಲ್ಲಿ ನೀರು ಹಾಕ್ಬೇಡ. ನಿನ್ನ ಅಕ್ಕಂದ್ರನ್ನ ಇಬ್ಬರನ್ನೂ 3 ಜನನ ಚೆನ್ನಾಗಿ ಓದಿ ಚೆನ್ನಾಗಿ ಸಾಕೋತೀನಿ ಅಮ್ಮ. ನೀನು ಅಳ್ಬೇಡ, ಸುಮ್ಮನಿರು. ನಿನಗೆ ಭಯ ಆಯಿತಾ ಅವ್ರು ನನ್ನ ಕಿಡ್ನಾಪ್ ಮಾಡ್ತಾರೆ ಅಂತ? ನೀನು ಹೆದರ್ಕೋಬೇಡಮ್ಮ. ನಾನು ಇನ್ನು ಮುಂದೆ ಅವ್ರು ಬಂದು ಬಾ ಅಂತ ಕರೆದ್ರೂ ನಾನು ಅವ್ರನ್ನ ಬೈದು ಕಳಿಸ್ಬಿಡ್ತೀನಿ, ಆಯಿತಾ? ನಾನು ಅವ್ರ ಜೊತೆ ಹೋಗಲ್ಲಮ್ಮ. ನಿನ್ನ ಬಿಟ್ಟು ಯಾವತ್ತೂ ದೂರ ಹೋಗಲ್ಲ. ಅಯ್ಯೋ ನನ್ನ ಕಂದ, ಬಾ. ನೋಡ್ದಮ್ಮ,
ನಿಂಗೆಂಥ ಬಂಗಾದಂಥ ಮಗ ಇದ್ದಾನೆ, ಇಂಥ ಮಗನ ಇಟ್ಕೊಂಡು ಆಸ್ತಿ ಬೇಡ ಏನು ಬೇಡ ಅಂತೀಯಲ್ಲಮ್ಮ. ಇವ್ರ ಭವಿಷ್ಯಕ್ಕೆ ನಾಳೆ ಏನು ಮಾಡ್ತೀಯ ಹೇಳು? ಹೌದು ಮಾವ, ನೀವು ಹೇಳ್ತಾ ಇರೋದು ನಿಜ. ನನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಚೆನ್ನಾಗಿರಬೇಕು. ಇನ್ನು ಮುಂದೆ ನನಗೆ ಗಂಡನ ಸಂಬಂಧನೇ ಬೇಡ. ನನ್ನ ಮಕ್ಕಳೇ ನನಗೆಲ್ಲನೂ. ಇನ್ನು ಮುಂದೆ ನಾನು ಅವರಿಗೋಸ್ಕರ ಬದುಕ್ತೀನಿ. ಬೇಷ್ ಮಗಳೇ, ಬೇಷ್, ಹಾಗೆ ಮಾಡು. ಇನ್ನು ಮುಂದೆ ನೀನು ತುಂಬ ಸುಖವಾಗಿರ್ತೀಯಮ್ಮ. ಸರಿ, ನಡಿ ಮನೆಗೆ ಹೋಗೋಣ. ನಡಿಮ್ಮ ಹೋಗೋಣ. ಅಮ್ಮ, ಹೋಗೋದಕ್ಕೂ ಮೊದಲು ನಂಗೆ ಅಂಗಡೀಲಿ ಆವಾಗಿಂದಲೂ ಬೋಂಡ ಘಮ ಘಮ ಅಂತಿದೆ. ನನಗೆ ಬೋಂಡ ಬಜ್ಜಿ ಎಲ್ಲ ಕೊಡಿಸು ಬಾಮ್ಮ. ಅಯ್ಯೋ ಕರ್ಮ, ಇಲ್ಲೇನು ಆಗ್ತಾ ಇದೆ? ಇವನ್ಗೇನು ಬೇಕಾಗಿದೆ? ಅಮ್ಮ ನೋಡ್ದಮ್ಮ ಇವನು. ಹೋಗಿದ್ರೆ ಹೋಗುತ್ತೆ ಬಿಡು, ನನ್ನ ಮಗನಿಗೆ ಹೆಚ್ಚೇನೂ ಇಲ್ಲ. ಲೋ ಮೊಮ್ಮಗನೆ, ಬಾರೋ ನನ್ನ ಜೊತೆ, ನಾನು ನಿಂಗೆ ಕೊಡಿಸ್ತೀನಿ ಬಾ. ಏನು ಬೇಕು ಎಲ್ಲ ಕೊಡಿಸ್ತೀನಿ ಬಾ. ಹಾಯ್, ಹೌದಾ ತಾತ? ಹೌದು ಕಣ, ಬಾ, ನಾನು ಕೊಡಿಸ್ತೀನಿ. ಅಂಜಯ್ಯ, ನೀವಿಬ್ರು ಹೋಗ್ರಮ್ಮ, ನಾನು ಕರ್ಕೊಬಂದು ಜೋಪಾನಾಗಿ ಮನೇಲಿ ಬಿಡ್ತೀನಿ. ಸರಿ ಮಾವ. ಲೋ ತಿಂಡಿ ಪತ್ ನನ್ನ ಮಗನೆ, ತಿಂಡಿ ಕೊಡ್ತೀನಿ ಅಂತ ಯಾರ್ದು ಕರೆದವ್ರು ಹಿಂದೆನೇ ಹೋಗ್ಬಿಡ್ತೀಯಲ್ಲೋ. ನಿಂಗೆ ಈ ಹುಚ್ಚು ಯಾವಾಗ ಬಿಡುತ್ತೆ ಅಂತ. ನಾನು ಏನು ಮಾಡಲಿ ತಾತ, ನನಗೆ ಸ್ಮೆಲ್ ಬಂದರೆ ತಿಂದೆ ಇರೋಕೆ ಆಗೋದೇ ಇಲ್ಲ. ಹಾ ತಾತ, ನಡಿ, ಬೇಗ ಖಾಲಿ ಆಗ್ಬಿಡುತ್ತೆ. ಅಯ್ಯೋ ನನ್ನ ಮೊಮ್ಮಗನೆ, ಬಾ.